ಹೇಳಿದ್ರ ಮಕ್ಕಳೇ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರೇಖಾ. ಅವರು ಕುಂದಾಪುರ. ಮೇಡಮ್ ನೀವು ಈ ಬಯೋಟೋರಿಯಂ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀರಾ, ಈಗ ಅದನ್ನು ಉಪಯೋಗಿಸ್ತಾ ಇದ್ದೀರಾ? ಉಪಯೋಗಿಸಕ್ಕೆ ಶುರು ಮಾಡಿ ಎಷ್ಟು ಸಮಯ ಆಯಿತು? ಒಂದು 4 ತಿಂಗಳಾಯ್ತು. 4 ತಿಂಗಳಾಯ್ತು. ಉಪಯೋಗಿಸ್ತಾ ಇದು ಈ ಬಯೋಟೋರಿಯಂ ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕಿಂತ ಮೊದಲು ನಿಮಗೆ ಏನಾಗಿತ್ತಂತ ಸ್ವಲ್ಪ ಹೇಳಿ. ನಮಗೆ ಬೋನ್ ಫ್ರಾಕ್ಚರ್ ಆಗಿತ್ತು ಒಂದು. ಅದು ಫ್ರಾಕ್ಚರ್ ಆಗ್ಲಿಕ್ಕೆ ಕಾರಣ ಅಂತೇಳಿ ಗೊತ್ತಿರ್ಲಿಲ್ಲ. ಅದು ಟೆಸ್ಟ್ ಮಾಡಿದ್ರ ಮೇಲೆ ಸ್ವಲ್ಪ ಕ್ಯಾನ್ಸರ್ ಪ್ರಾಬ್ಲಮ್ ಉಂಟು ಅಂತ ಹೇಳಿದ್ರು. ಅದ್ರ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಅವ್ರು ಹೇಳಿದ್ರ 6 ಇಂಜೆಕ್ಷನ್ ಕೊಡ್ಬೇಕಾಗುತ್ತೆ ಅಂತೇಳಿ. ನೀವು ಆ ಪ್ರಾಡಕ್ಟ್ ತಗೊಳ್ಳುವಾಗ ಒಂದು ಇಂಜೆಕ್ಷನ್ ಆದಷ್ಟು ತುಂಬಾ ಸುಸ್ತಾಗ್ತಿತ್ತು, ಊಟ ಎಲ್ಲ ಎಂತ ಸೇರುದಿಲ್ಲ ಇತ್ತು, ಫುಲ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನಿಸ್ತಿದ್ದು. ಮತ್ತೆ ಅವ್ರು ಹೇಳಿದ್ರು 2 ಇಂಜೆಕ್ಷನ್ ಮಾತ್ರ ಮೇಲೆ ಕೂದಲೆಲ್ಲ ಉದ್ರಿ ಹೋಗುತ್ತೆ ಅಂತ. ಆದ್ರೆ ನಂಗೆ ಫಸ್ಟ್ ಇಂಜೆಕ್ಷನ್ ಆಗಿ 5 ಇಂಜೆಕ್ಷನ್ ಆದ್ರೂ ಕೂದಲಿದೆಂತ ಸಮಸ್ಯೆ ಬರ್ಲಿಲ್ಲ. ಅದರಿಂದ ಹೆಚ್ಚಿನ ಪೇಷಂಟಿಗೆಲ್ಲ ಹೋಗಿದ್ದು ನಾನು ಟ್ರೀಟ್ಮೆಂಟ್ ತಗೊಳ್ಳೋದು. ನಂದು ಕೂದಲು ಉಳ್ದು ಹೋಯ್ತು ಅದರಿಂದ. ನಾನು ಅದೇ ಪ್ರಾಡಕ್ಟ್ ಇಂದ ಅಂತೇಳಿ ಎಣಿಸ್ಕೊಂಡೆ. ಅಡ್ಡಿಲ್ಲ, ನಂಗೆ ಒಳ್ಳೇದಾಗಿದೆ. ಮೊದಲಂದ್ರೆ ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಿಮಗೆ. ಹೌದು, ನಿಂತ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತದೆ. ನಾನು ಅವ್ರ ಹತ್ರ ಹೇಳ್ತಿದ್ದೆ ಮಂಗಳಕ್ಕನ ಪ್ರಾಡಕ್ಟ್ ಕೊಟ್ಟು ತುಂಬಾ ಉಪಕಾರ ಆಯ್ತು ನಂಗೆ. ಈಗ ಎಲ್ಲ ಕೆಲಸ ಮಾಡ್ತೀರಾ? ಎಲ್ಲ ಮಾಡ್ತೀವಿ. ಊಟ ಎಲ್ಲ ಸರಿ ಸಿಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ವಲ್ಪ ಉಂಟು, ಆದ್ರೂ ತುಂಬಾ ಸುಧಾರಿಸಿದೆ. ನೋವೆಲ್ಲ ಕಡಿಮೆ ಆಗಿದೆ, ಆರೋಗ್ಯ ಒಳ್ಳೇದಾಗಿದೆ ಅನ್ಸುತ್ತೆ. ಮತ್ತೆ ಈಗ ನಿಮ್ದು ಕೂದಲು ಉದುರ್ಲಿಲ್ಲ ಅಂತ ಹೇಳಿದ್ರಲ್ಲ, ಡಾಕ್ಟರ್ ಹೇಳಿದ್ರ ನಂಗೆ ಕೂದಲು ಉದುರ್ಲಿಲ್ಲ ಅಂತ ಹೇಳಿ? ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಎಂತಕಂದ್ರೆ ನಾವು ಟ್ರೀಟ್ಮೆಂಟ್ ತಕೊಳ್ಳಲ್ಲಿ ದಿನಕ್ಕೊಂದ್ 30 ಪೇಷಂಟ್ ಆದ್ರೂ ಇರುತ್ತೆ. ಅಲ್ಲಿ 30 ಪೇಷಂಟ್ ಅಲ್ಲಿ ಆಲ್ರೆಡಿ ಎಲ್ಲರಿಗೂ ಹೋಗಿದೆ ಕೂದಲು. ನೋಡಿ ಡಾಕ್ಟರ್ಗೆಲ್ಲ ಆಶ್ಚರ್ಯ ಇಲ್ಲ, ಪೇಷಂಟ್ ಕೇಳ್ತಾರಲ್ಲಿ ನಿಮ್ದು ಫಸ್ಟ್ ಇಂಜೆಕ್ಷನ್ ಹಾಕಿ ಹೇಳ್ತಾರೆ. ಅಂದ್ರೆ ನಂದು ಮಾತ್ರ ಕೂದಲು ಹೋಗ್ಲಿಲ್ಲ. ಇಲ್ಲ, ನಂದು 5ನೇದು ಅಂದೇಳಿ 1 ತಿಂಗಳಲ್ಲಿ ಹೇಳಿದೆ. ಅಂದ್ರೆ ನೀವು ಈ ಬಯೋಟೋರಿಯಂ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿದೆ, ಸ್ಟೆಮಿನಾ ಬಂದಿದೆ. ಆದ್ರಿಂದಾಗಿ ಈಗ ನೀವು ಈ ಬಯೋಟೋರಿಯಂ ಪ್ರಾಡಕ್ಟ್ ಬಗ್ಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ನಂತರ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದವರು ಕ್ಯಾನ್ಸರ್ ಪೇಷಂಟ್ ತಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಒಳ್ಳೇದಾಗತ್ತೆ ಅಂತ ಹೇಳಿ. ಒಳ್ಳೇದಾಗತ್ತೆ ಅನ್ಸುತ್ತೆ ನನ್ನ ಅನಿಸಿಕೆ. ನಾನು ಯೂಸ್ ಮಾಡಿದ್ರ ಮೇಲೆ ಹೇಳೋದು ನನ್ನ ಅನಿಸಿಕೆ.